ನಮಸ್ಕಾರ, ವೆಲ್ಕಮ್ ಟು ಯುಗ ಕ್ರಿಯೇಷನ್. ಸುನಿತಾ ವಿಲಿಯಮ್ಸ್ ಹಾಗೂ ಬುರ್ಜ್ ವಿಲ್ಮೋರ್ 286 ದಿನಗಳ ಕಾಲ ಸ್ಪೇಸಲ್ಲಿ ಕಾಲ ಕಳೆದಿರ್ತಕ್ಕಂಥ ಈ ಗಗನಯಾತ್ರಿಗಳು ನಾಸಾದಿಂದ ಹೊರಟಿದ್ರು. ಅದೇನು ವಿಚಾರ, ಬನ್ನಿ ತಿಳಿಯೋಣ. ಸುನಿತಾ ವಿಲಿಯಮ್ಸ್ ಅವ್ರ ಬಗ್ಗೆ ನಮಗೆ ಸ್ವಲ್ಪ ಸ್ಪೆಷಲ್ಲಾಗಿ ಏನೋ ಒಂದು ಬಾಂಧವ್ಯ ಇದೆ. ಯಾಕಂತಂದರೆ ಸುನಿತಾ ವಿಲಿಯಮ್ಸ್ ಅವರು ಮೂಲತಃ ಭಾರತದ ಗುಜರಾತ್ ರಾಜ್ಯದವರು. ಡಾಕ್ಟರ್ ದೀಪಕ್ ಪಾಂಡೆ ಹಾಗೂ ಬೋನಿ ಪಾಂಡೆ ದಂಪತಿಗಳಿಗೆ ಜನಿಸಿದರು. ಸೆಪ್ಟೆಂಬರ್ 19, 1965 ಇವರ ತಂದೆ ಮೆಸಾಚೂಸೆಟ್ನ ಫಾಲ್ ಮೌತ್ನಲ್ಲಿ ಈಗಲೂ ಕೂಡ ವಾಸಿಸ್ತಾರೆ. ನಾನು ಆಗಲೇ ಹೇಳಿದಾಗೆ ಸುನಿತಾ ವಿಲಿಯಮ್ಸ್ ಅವರು ಮೂಲತಃ ಭಾರತದ ಗುಜರಾತ್ ಮೂಲದವರು. I really appreciate my Indian heritage and was glad I could bring part of it with me to space. Ganesh has always been in my house. Everywhere I've lived, I've had Ganesh, and so he had to come with me to space, of course. And ಒಂದು ಸಾರಿ ಭಾರತಕ್ಕೆ ಬಂದು ಅವರ ಪೂರ್ವಜರನ್ನ ಮಾತಾಡಿಸ್ಕೊಂಡು ಹಾಗೆ ಇಲ್ಲಿ ರಾಷ್ಟ್ರಪತಿಗಳನ್ನು ಕೂಡ ಭೇಟಿಯಾಗಿರ್ತಾರೆ. ಸುನಿತಾ ವಿಲಿಯಮ್ಸ್ BSc ಹಾಗೂ ಸ್ನಾತಕೋತ್ತರ ಪದವಿ ವಿಜ್ಞಾನ ಭಾಗದಲ್ಲಿ ಪಡೆದಿದ್ದಾರೆ. ಮೊದಲು USA ನೌಕಾಪಡೆಯ ಕ್ಯಾಪ್ಟನ್ ಪೈಲಟ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಸೊ ಅಲ್ಲಿ ತನ್ನ ಗಂಡ ಮೈಕಲ್ ವಿಲಿಯಮ್ಸ್ ಅವರು ಕೂಡ ಇರ್ತಾರೆ. ಸೊ ಇವರ ವೃತ್ತಿ ಜೀವನ ಆರಂಭ ಆಗಿದ್ದೇ ಅಲ್ಲಿಂದ. ಈ ವೃತ್ತಿ ಜೀವನ ಆರಂಭಿಸ್ತಾರೆ. ಇಬ್ಬರೂ ಕೂಡ ಪೈಲಟ್ಗಳಾಗಿರ್ತಾರೆ. ಸುನಿತಾ ವಿಲಿಯಮ್ಸ್ ಅವರಿಗೆ 4 ಪದಕಗಳು ಬಂದಿದೆ, 4 ಪ್ರಶಸ್ತಿಗಳ ಪುರಸ್ಕೃತರಾಗಿರ್ತಾರೆ. ಬೋಸ್ಟನ್ ರೆಡ್ ಸಾಕ್ಸ್ ತಂಡದ ಬಹುದೊಡ್ಡ ಅಭಿಮಾನಿಯಾಗಿರ್ತಾರೆ. ಅಷ್ಟೇ ಅಲ್ಲ, ಇವರು ರನ್ನಿಂಗ್, ಸ್ವಿಮ್ಮಿಂಗ್, ಬೈಕಿಂಗ್, ವಿಂಡ್ ಸರ್ಫಿಂಗ್, ಸ್ನೋಬೋರ್ಡಿಂಗ್, ಬಿಲ್ ವಿದ್ಯೆಗಳಲ್ಲಿ ಬಹಳ ಆಸಕ್ತಿ ಹೊಂದಿರತಕ್ಕಂಥ ದಿಟ್ಟ ಮಹಿಳೆ ಇವರಾಗಿರ್ತಾರೆ. 1998 ನಾಸಾಕ್ಕೆ ಆಯ್ಕೆ ಆಗ್ತಾರೆ. ನಂತರ ತರಬೇತಿ ಹೊಂದುತ್ತಾರೆ. 3ರಿಂದ 4 ಬಾರಿ ಗಗನಯಾತ್ರೆ ಮಾಡ್ತಾರೆ. ನಂತರ ದಿನಗಳಲ್ಲಿ ನಾಸಾ ಗಗನಯಾತ್ರೆ ಇದಕ್ಕೆ ಇವರೇ ಚೀಫ್ ಆಗ್ತಾರೆ. ಇನ್ನು ಇವರು ಸ್ಪೇಸ್ಗೆ ಹೋಗೋ ಕಾರಣ ಏನು ಅಂತ ನೋಡೋದಾದರೆ, ISSಗೆ ಭೇಟಿ ಕೊಡಬೇಕಾಗಿರತಕ್ಕಂಥ ಗಗನಯಾತ್ರಿಗಳು ಇದರ ಹಿಂದಿನ ಉದ್ದೇಶ ಏನು ಅಂತಂದರೆ, ISS ಅಂತಂದರೆ ಏನು ಅಂತ ಫಸ್ಟು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ISS ಅಂತಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಹೇಳ್ಬಿಟ್ಟು, ಅಂದರೆ ಇದು ಒಂದು ಗಗನಯಾತ್ರಿಗಳಿಗೆ ಹೆಲ್ಪ್ ಆಗುವಂಥದ್ದು. ಇದೊಂದು ಸ್ಪೇಸ್ ಸ್ಟೇಷನ್ ಆಗಿರುತ್ತೆ. ಇಲ್ಲಿ ಗಗನಯಾತ್ರಿಗಳು ಹೋಗಿ ಸ್ಪೇಸ್ ಬಗ್ಗೆ ರಿಸರ್ಚ್ ಮಾಡ್ಬೋದು, ಹಾಗೆ ಅಲ್ಲಿ ಸ್ಟೇ ಆಗ್ಬೋದು. ಆ ರೀತಿ ಎಲ್ಲ ಕಲ್ಪಿಸಿಕೊಡುವಂಥ ವಾತಾವರಣಗಳು ಇದರಲ್ಲಿ ಇರುತ್ತೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಇರುತ್ತೆ. ಸೊ ಹಾಗೆ ನಾಸಾ ಕೂಡ ಒಂದು ಪ್ಲ್ಯಾನ್ ಮಾಡುತ್ತೆ. ಏನಪ್ಪ ಅಂತಂದರೆ, ಕಮರ್ಷಿಯಲ್ ಗ್ರೂಪ್ ಪ್ರೋಗ್ರಾಮ್ ಮಾಡಬೇಕು ಅನ್ನೋ ಒಂದು ಆಲೋಚನೆ ನಾಸಾದಿಂದ ಬರುತ್ತೆ. ಆಗ 2 ಕಂಪ್ನಿಗಳು ಮುಂದೆ ಬರುತ್ತೆ. ಒಂದು ಬೋಯಿಂಗ್ ಕಂಪ್ನಿಯವರ ಸ್ಟಾರ್ಲೈನ್, ಇನ್ನೊಂದು ಎಲನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಕಂಪ್ನಿ. ಸೊ ಅಲ್ಲಿ ನಾಸಾ ಸೆಲೆಕ್ಟ್ ಮಾಡೋದು ಬೋಯಿಂಗ್ ಕಂಪ್ನಿಯವ್ರನ್ನ ಸೆಲೆಕ್ಟ್ ಮಾಡುತ್ತೆ. ಹಾಗಾಗಿ 2024 ಜೂನ್ 5 ಉಡಾವಣೆ ಮಾಡ್ತಾರೆ ವಿಲಿಯಮ್ಸ್ ಹಾಗೂ ವಿಲ್ಮೋರ್. ಅದಾಗಲೇ ಸುನಿತಾ ವಿಲಿಯಮ್ಸ್ ಅವರಿಗೆ 3ರಿಂದ 4 ಗಗನಯಾತ್ರೆಗಳು ಮುಗಿದೋಗಿದ್ವು. ಇದು 5ನೇ ಗಗನಯಾತ್ರೆ ಆಗಿರುತ್ತದೆ. ತಮ್ಮ 59ನೇ ವಯಸ್ಸಲ್ಲಿ ISSಗೆ 5ನೇ ಬಾರಿ ಹೋಗ್ತಿರ್ತಕ್ಕಂಥ ಸುನಿತಾ ಹಾಗೂ ವಿಲ್ಮೋರ್ ಮುಂದೆ ಏನಾಗುತ್ತೆ, ಟೆಕ್ನಿಕಲ್ ಪ್ರಾಬ್ಲಮ್ಮಿಂದ ಆ ಸ್ಪೇಸಲ್ಲೇ ಉಳ್ಕೊಳಕ್ಕಾಗತ್ತೆ. ಏನದು ಪ್ರಾಬ್ಲಮ್ಮು? ISS ತನಕ ನೌಕೆ ಸರಿಯಾಗಿ ಹೋಗಿ ಮುಟ್ಟುತ್ತೆ. ಅಲ್ಲಿಗೆ ಹೋಗಾದ್ಮೇಲೆ ಹೀಲಿಯಮ್ಮು ಲೀಕೇಜ್ ಆಗಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಕ್ರಸ್ಟರ್ಸ್ ಕೂಡ ಫೇಲ್ ಆಗುತ್ತೆ. ಹಾಗಾಗಿ ವಾಪಸ್ ಬರಲು ಸಾಧ್ಯವೇ ಆಗದೆ ಇರುವಂಥ ಪರಿಸ್ಥಿತಿಗೆ ಬಂದು ಸಿಗಾಕೋತಾರೆ. ಬರಲೂಬಹುದಿತ್ತು, ಆದರೆ ಅದು ಭೂಮಿಗೆ ಬರುತ್ತೋ ಅಥವಾ ಅಲ್ಲೇ ಸ್ಫೋಟವಾಗಿ ಹೋಗುತ್ತೋ ಅನ್ನೋ ಯಾವ ನಂಬಿಕೆ ಕೂಡ ಇರೋದಿಲ್ಲ. ಸತತವಾಗಿ 286 ದಿನ ಅಲ್ಲೇ ಇರಬೇಕಾಗಿದ್ದಂಥ ಪರಿಸ್ಥಿತಿ ಎದುರಾದಾಗ ಅವರು ಹೊಳ್ಳಿ ಬರ್ತಾರೋ ಅಥವಾ ಬರೋದಿಲ್ವೋ ಆ ವಿಚಾರ ನೀವು ಭೂಮಿಗೆ ಕಾಲಿಡ್ದೇನೆ ಆ ಸ್ಪೇಸಲ್ಲೇ ಇರಬೇಕು ಅಂತ ಅಂದರೆ ದಿನಕ್ಕೆ ಈ ಮೂಳೆಗಳು ಸವಿತಗಳು ಸ್ಟಾರ್ಟ್ ಆಗ್ತವೆ. ಇವ್ರನ್ನ ಯಾವತ್ತೋ ಭೂಮಿಗೆ ಕರ್ಕೊಂಡು ಬರ್ಬೋದಿತ್ತು, ಆದರೆ ಇಲ್ಲಿ ಕಂಪ್ನಿ ಪ್ರೆಸ್ಟೀಜ್ಗಳು ಇವ್ರನ್ನ ಕರ್ಕೊಂಡು ಬರೋಕ್ಕೆ ಬಿಡೋದಿಲ್ಲ. ಪ್ರತಿಷ್ಠೆಗಳು ಇವ್ರನ್ನ ಕಟ್ಟಿ ಹಾಕ್ತವೆ. ಕಂಪನಿ ಹೆಸರು ಕೆಡಬಾರ್ದು ಅಂಥೇಳಿ
ಬೋಯಿಂಗ್ ಕಂಪ್ನಿಯವರು ತಮ್ಮದೇ ಆದ ಸತತ ಪ್ರಯತ್ನಗಳಿಂದ ಮತ್ತೆ ಮತ್ತೆ ಪ್ರಯತ್ನ ಪಡ್ತಾರೆ, ಆದರೆ ಕರ್ಕೊಂಡು ಬರೋದಕ್ಕೆ ಯಶಸ್ವಿ ಆಗೋದಿಲ್ಲ. ಡೇಟು ಮುಂದೆ ಬರ್ತಾರೆ, ಈ ಡೇಟಿಗೆ ಬರ್ತಾರೆ ಅಂಥೇಳಿ 2-3 ಡೇಟಿಗೆ ಕೊಟ್ಕೊಂಡು ಹೋಗ್ತಾನೆ ಇದ್ರೆ ಹೊರತು ಯಾವ ಪ್ರಯತ್ನವೂ ಕೂಡ ಸಫಲ ಆಗೋದಿಲ್ಲ. ಇದು ಬೋಯಿಂಗ್ ಕಂಪ್ನಿಯವ್ರಿಗೆ ಇದೊಂದು ಮುಂದೆ ನಮಗೆ ಎಡವಟ್ಟಾಗುತ್ತೆ, ನಮ್ಮ ಕಂಪ್ನಿ ಬಿದ್ದೋಗುತ್ತೆ ಅನ್ನೋ ರೀತಿ ಅವರು ಯೋಚನೆ ಮಾಡಿರ್ತಾರೆ. ಮತ್ತೊಂದು ಕಡೆಗೆ ನೋಡೋದಾದರೆ ಎಲನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ನೌಕೆಗಳು ಹೋಗುತ್ತೆ, ಸ್ಪೇಸಲ್ಲಿ ಹೋಗಿ ರಿಟರ್ನ್ ಸೇಫಾಗಿ ಬಂದು ಲ್ಯಾಂಡ್ ಕೂಡ ಆಗುತ್ತೆ. ಇದೊಂದು ಬೋಯಿಂಗ್ ಕಂಪ್ನಿಯವ್ರಿಗೆ ತಡ್ಕೊಳಕ್ಕಾಗದಿರುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಹಾಗೆ ಬರ್ತಾ ಅಮೇರಿಕಾದಲ್ಲಿ ಸರ್ಕಾರ ಕೂಡ ಕಾಲಘಟ್ಟದಲ್ಲಿ ಅಮೇರಿಕಾದಲ್ಲಿ ಸರ್ಕಾರ ಕೂಡ ಬದಲಾಗುತ್ತೆ. ಅದಾದ ಮೇಲೆ ಎಲನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ನಲ್ಲಿ ಕರ್ಕೊಂಡು ಬರೋದಕ್ಕೆ ಗಗನಯಾತ್ರಿಗಳು ಹೋಗ್ತಾರೆ. ಎಲನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ನೌಕೆ ಸೇಫಾಗಿ ಅವರು ಕರ್ಕೊಂಡು ಬರೋದರಲ್ಲಿ ಯಶಸ್ವಿ ಆಗುತ್ತೆ. ಆದರೆ ಇಲ್ಲಿ ಬಂದ ಮೇಲೆ ಮತ್ತೊಂದು ಥರ ಚಾಲೆಂಜು ಇವರಿಬ್ರಿಗೂ ಕೂಡ ಕಾದಿರುತ್ತೆ. ಏನಂತಂದರೆ, ನಿಮ್ಮ ಥರ ಎಂದಿನಂತೆ ಬದುಕಲಿಕ್ಕೆ ಸಡನ್ನಾಗಿ ಈ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಯಾಕಂತಂದರೆ 286 ದಿನ ಅವರು ನೆಲಕ್ಕೆ ಕಾಲಿಡ್ದೇನೆ, ಏನು ಇದನ್ನು ಚಾಚ್ಕೊಳ್ದೇನೆ, ಬೆನ್ನು ಹಚ್ಕೊಂಡು ನಿದ್ದೆ ಮಾಡ್ದಿರನೆ ಆ ಸ್ಪೇಸ್ಗೆ ಆ 0% ಗ್ರಾವಿಟಿಲಿ ಅವರು ಅಷ್ಟು ದಿನ ಬದುಕಿರ್ತಾರೆ. ಹೀಗೆ ಸಡನ್ನಾಗಿ ಬಂದು ಬರೀ ಕಾಲಿಟ್ಟರೆ ಸಾಕು, ಆ ಒಂದು ಮೂಳೆಗಳು ಸವಿತಾ ಆಗಿರುತ್ತೆ. ಅವರು ಮತ್ತೆ ರಿಕವರಿ ಆಗಬೇಕು ಅಂತ ಅಂದರೆ ಕನಿಷ್ಠ ಪಕ್ಷ 45ರಿಂದ 60 ದಿನ ಬೇಕಾಗುತ್ತೆ. ಅಂದರೆ 2 ತಿಂಗಳ ಕಾಲ ಅವ್ರಿಗೆ ರೆಸ್ಟ್ ಬೇಕಾಗುತ್ತೆ. ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ. ಇದೇ ನಾಸಾದ ಹಾಸ್ಪಿಟ್ಲ್ ಒಳಗಡೆ ಸದ್ಯಕ್ಕೆ ಅಡ್ಮಿಟ್ ಕೂಡ ಆಗಿದ್ದಾರೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ನೌಕೆ ಕರ್ಕೊಂಡು ಬಂದಿದೆ ಅಂತ ಅಂದ್ರೂ ಅದು ಅಷ್ಟು ಈಸಿಯಾಗಿರಲಿಲ್ಲ. ಡಿಸ್ಟೆನ್ಸ್ 400 ಕಿಲೋಮೀಟರ್ ಇತ್ತು. ಆಮೇಲೆ ಡೈರೆಕ್ಟಾಗಿ ಹೀಗೆ ಬರೋ ಥರನೂ ಇರೋದಿಲ್ಲ. ಯಾಕಂತಂದರೆ ಭೂಮಿ ಸುತ್ತಲೂ ಹಿಂಗೆ ಸುತ್ತಿ ತಮ್ಮ ಸ್ಪೀಡನ್ನು ಕಂಟ್ರೋಲ್ ಮಾಡಿಕೊಂಡು ಸೇಫಾಗಿ ಲ್ಯಾಂಡ್ ಆಗಬೇಕು. ಬೆಳಗ್ಗೆ 10:35ಕ್ಕೆ ಸ್ಪೇಸಿಂದ ಪ್ರಾರಂಭ ಆದ ಜರ್ನಿ 17 ಗಂಟೆಗಳ ಕಾಲ ಜರ್ನಿ ಆಗುತ್ತೆ ಇವ್ರದ್ದು. ಆ ಜರ್ನಿ ಮುಗಿಸ್ಕೊಂಡು ಸಮುದ್ರಕ್ಕೆ ಬಂದು ಅಪ್ಪಳಿಸಿ ಬೀಳುತ್ತೆ. ಆಗ USA ನೌಕಾಪಡೆಗಳು ಕಾಫುಲ್ನ ಹೇಳ್ಕೊಂಡು ಬರುತ್ತೆ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಾವೇ ಇವಾಗ ಗ್ರಾವಿಟಿ ಇಲ್ಲದೆ ಎಲ್ಲೋ ಒಂದು ಗ್ರಾವಿಟಿ ಇಲ್ಲದೆ ಒಂದು ದಿನ ಹೋಗಬೇಕು ಅಂತಂದರೆ ಅದು ಅಷ್ಟು ಸಾಮಾನ್ಯವಾಗಿರೋದಿಲ್ಲ. ಹಾಗಾಗಿ ಗಗನಯಾತ್ರಿಗಳು ಹೋಗಬೇಕು ಅಂತಂದರೆ ಅವ್ರಿಗೆ ನೀರು ಒಳಗಡೆ ಹೋಗಿ ಹೇಗಿರಬೇಕು, ಅವ್ರಿಗೆ ತಾಳ್ಮೆ ಎಷ್ಟಿದೆ, ಈ ಪ್ರತಿಯೊಂದನ್ನು ಪ್ರತಿಯೊಂದು ಚೆಕ್ ಮಾಡಿ, ಅವ್ರಿಗೆ ಹೋಗುವಂಥ ತಾಳ್ಮೆ ಇದೆಯಾ ಚೆಕಪ್ ಮಾಡಿ ಪ್ರತಿಯೊಂದನ್ನು ಟ್ರೈನಿಂಗ್ ಕೊಟ್ಟು ಅಷ್ಟು ಹಾರ್ಡ್ ವರ್ಕ್ ಮಾಡಿಸ್ತಾರೆ. ಇದರಲ್ಲಿ ಜಯಿಸ್ಕೊಂಡು ಬಂದಿದ್ದಾರೆ ಅಂತಂದರೆ ಈ ಟ್ರೈನಿಂಗ್ ಅಷ್ಟು ಪ್ರಭಾವವನ್ನು ಬೀರಿತ್ತು ಅಥವಾ ಈ ಟ್ರೈನಿಂಗ್ಗಳು ಅಷ್ಟು ಪ್ರಭಾವಕರವಾಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಏನೇ ಆಗಲಿ, ಸ್ಪೇಸಿಂದ ರಿಟರ್ನ್ ಭೂಮಿಗೆ ಬಂದಿರತಕ್ಕಂಥ ಸುನಿತಾ ವಿಲಿಯಮ್ಸ್ ಹಾಗೂ ಬುರ್ಜ್ ವಿಲ್ಮೋರ್ ಇಬ್ಬರಿಗೂ ಸಂತೋಷದಿಂದ ವೆಲ್ಕಮ್ ಮಾಡ್ತಾ ಅವ್ರಿಗೆ ಆದಷ್ಟು ಬೇಗ ಹುಷಾರಾಗಿ ಹೊರಗಡೆ ಬರಲಿ. ಈ ಸಂಭ್ರಮನ ಇಡೀ ಜಗತ್ತು ಕೂಡ ಸಂತೋಷ ಪಟ್ಟಿದೆ ಅಂತ ಹೇಳಿ ನಾನು ಕೂಡ ಅಂದ್ಕೊಂಡಿದ್ದೀನಿ. ಸಂತೋಷ ಪಡ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ.